ಇಂಡಿಯನ್ ಕ್ರಿಕೆಟ್ನ ಅತ್ಯಂತ ಅನ್ಲಕ್ಕಿ ಪ್ಲೇಯರ್ ಅಂದ್ರೆ ಅದು ಸಂಜು ಸ್ಯಾಮ್ಸನ್. ಹೈಲಿ ಟ್ಯಾಲೆಂಟೆಡ್ ಕ್ರಿಕೆಟರ್ ಆದ್ರೂ ಕೂಡ ಟೀಮ್ ಇಂಡಿಯಾದಲ್ಲಿ ಪರ್ಮನೆಂಟ್ ಪ್ಲೇಸ್ಮೆಂಟ್ಸ್ ಸಿಗ್ತಾ ಇಲ್ಲ. ಈಗ ಸಿಕ್ಕಿದ್ರು ಅದನ್ನ ಉಳಿಸಿಕೊಳ್ಳೋ ತಾಕತ್ತು ಮತ್ತು ಅದೃಷ್ಟ ಸಂಜುಗಿಲ್ಲ. ಹೀಗಾಗಿ ಸಂಜು ಸ್ಯಾಮ್ಸನ್ ಎಂಬ ಪ್ರತಿಭಾವಂತ ಕ್ರಿಕೆಟರ್ಗೆ ಟೀಮ್ ಇಂಡಿಯಾ ಬಾಗಿಲು ಪರ್ಮನೆಂಟ್ ಆಗಿ ಕ್ಲೋಸ್ ಆದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಹೇಳಿ ಕೇಳಿ ಸಂಜು ಸ್ಯಾಮ್ಸನ್ T20 ಫಾರ್ಮ್ಯಾಟ್ನಲ್ಲಿ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್. ಒನ್ ಡೇಗಿಂತ T20ಯಲ್ಲೇ ಹೆಚ್ಚು ಹೈಲೈಟ್ ಆದವರು ಸಂಜು. ಆದರೆ ಸ್ವತಃ ತನ್ನದೇ ಝೀರೋ ಪರ್ಫಾರ್ಮೆನ್ಸ್ನಿಂದಾಗಿಯೇ ಟೀಮ್ ಇಂಡಿಯಾದಿಂದ ಸಂಜು ಆಲ್ಮೋಸ್ಟ್ ಹೊರಬಿದ್ರೂ ಕೂಡ ಬೀಳಬಹುದು. ಬಹುಶಃ ಟೀಮ್ ಇಂಡಿಯಾ ಎಂಬ ಮಹತ್ವದ ವೇದಿಕೆ ಸಂಜು ಸ್ಯಾಮ್ಸನ್ ಎಂಬ ಪ್ರತಿಭಾವಂತ ಕ್ರಿಕೆಟರ್ಗೆ ಮುಗಿದ ಅಧ್ಯಾಯವೇ ಆಗಬಹುದು. ಜೊತೆಗೆ ಕೋಚ್ ಗೌತಮ್ ಗಂಭೀರ್ ಕೂಡ ತಾನಿಟ್ಟ ನಂಬಿಕೆಯನ್ನ ಸಂಜು ಉಳಿಸಿಕೊಂಡಿಲ್ಲ ಎಂಬ ಬೇಸರದಲ್ಲೂ ಕೂಡ ಇಂಥ ಮೇಜರ್ ಡಿಸಿಷನ್ನ ತೆಗೆದುಕೊಳ್ಳಬಹುದು. ಸಿಕ್ಕಿರೋ ಅವಕಾಶವನ್ನ ಕೈಚೆಲ್ಲಿ ಈಗ ಅಡಕತ್ತರಿಯಲ್ಲಿ ಸಿಲುಕಿರೋ ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳ್ತಾ ಹೋಗ್ತೇನೆ ನೋಡಿ. ಶ್ರೀಲಂಕಾ ವಿರುದ್ಧದ T20 ಸರಣಿಯಲ್ಲಿ ಕೋಚ್ ಗೌತಮ್ ಗಂಭೀರ್ ಇಟ್ಟ ಭರವಸೆಗಳನ್ನೆಲ್ಲ ನೀರ ಮೇಲೆ ಹೋಮ ಮಾಡಿ ನೀರಸ ಪ್ರದರ್ಶನ ತೋರಿದ್ದಾರೆ ಸಂಜು ಸ್ಯಾಮ್ಸನ್. ಈ ರೀತಿಯ ಕಳಪೆ ಫಾರ್ಮ್ ಸಂಜು ಅವರ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ವೃತ್ತಿ ಬದುಕಿಗೂ ಕೂಡ ಕಂಟಕವಾಗಲಿದೆ. ಕಳೆದ 6 ಪಂದ್ಯಗಳಲ್ಲಿ ಸಂಜು 3 ಬಾರಿ ಖಾತೆ ತೆರೆಯದೆ ಔಟ್ ಆಗಿದ್ದಾರೆ. ಒಂದು ಇನ್ನಿಂಗ್ಸ್ನಲ್ಲಿ ಮಾತ್ರ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದ್ದಾರೆ. ಅದರಲ್ಲೂ T20 ಸರಣಿಯ ಕೊನೆಯ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿತ್ತು. ಯಾಕಂದ್ರೆ ಯಶಸ್ವಿ ಜೈಸ್ವಾಲ್ ವಿಕೆಟ್ ಪತನದ ಬಳಿಕ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಸಂಜು ಸ್ಯಾಮ್ಸನ್ 4 ಎಸೆತಗಳನ್ನು ಎದುರಿಸಿ ಖಾತೆ ತೆರೆಯದೆ ಪೆವಿಲಿಯನ್ಗೆ ಮರಳಿದರು. ಇಲ್ಲೂ ಕೂಡ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಸಂಜು ಸ್ಯಾಮ್ಸನ್ ಎಡವಿದರು. ಸಂಜು ತಮ್ಮ ಹೆಸರಿನಲ್ಲಿ ಬೇಡದ ದಾಖಲೆಯನ್ನು ಕೂಡ ನಿರ್ಮಿಸಿದರು. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ವರ್ಷದಲ್ಲಿ 3 ಬಾರಿ ಡಕ್ಗೆ ಬಲಿಯಾದ 4ನೇ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಕುಖ್ಯಾತಿಗೆ ಸಂಜು ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಡಕ್ಗೆ ಔಟ್ ಆದ ಭಾರತೀಯ ವಿಕೆಟ್ ಕೀಪರ್ ಎಂಬ ಮತ್ತೊಂದು ಬೇಡದ ದಾಖಲೆಗೂ ಕೂಡ ಕಾರಣ ಆದರು. ಇದೀಗ ಸಂಜು ಸ್ಯಾಮ್ಸನ್ಗೆ ಫ್ಯಾನ್ಸ್ ಕೂಡ ನಾನಾ ರೀತಿಯ ಕಮೆಂಟ್ಸ್ ಮಾಡ್ತಿದ್ದಾರೆ. ಎಷ್ಟೇ ಚಾನ್ಸ್ ಕೊಟ್ಟರು ಕೂಡ ಅದೇ ರಾಗ ಅದೇ ಹಾಡು ಅನ್ನೋ ರೀತಿ ಆಡ್ತಿರಲ್ಲ, ನಾಚಿಕೆ ಆಗ್ಬೇಕು ಅಂತಿದ್ದಾರೆ. ಒಂದ್ ಕಡೆ ಟೀಮ್ ಇಂಡಿಯಾದಲ್ಲಿ ರಿಷಬ್ ಪಂತ್ ಎಂಟ್ರಿ ಆಗಿದೆ. ಇನ್ನೊಂದ್ ಕಡೆ ಧ್ರುವ್ ಜುರೇಲ್ ಹಾಗೆ ಜಿತೇಶ್ ಶರ್ಮಾ ಜೊತೆ ಪೈಪೋಟಿ ನಡುವೆ ರಿಯಾನ್ ಪರಾಗ್ ಆಲ್ರೌಂಡರ್ ಆಗಿ ಬೆಳೀತಾ ಇದ್ದಾರೆ. ಆದ್ರೆ ಇದೀಗ ಸಂಜು ಸ್ಯಾಮ್ಸನ್ ಹಾದಿ ಮುಚ್ಚಿದಂತಾಗ್ತಿದೆ. ವಿಕೆಟ್ ಕೀಪರ್ ಆಗಿ ಅಲ್ಲದೆ ಇದ್ರೂ ಕೂಡ T20ಗೆ ನಿವೃತ್ತಿ ಘೋಷಣೆ ಮಾಡಿರುವ ವಿರಾಟ್ ಕೊಹ್ಲಿ ಬದಲಿಗೆ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗುತ್ತೆ ಎಂದು ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಅವರ ಕಳಪೆ ಪ್ರದರ್ಶನದಿಂದ ಟೀಮ್ ಇಂಡಿಯಾ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಇದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಸಂಜುಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಎಂಬ ಅನುಮಾನ ಶುರುವಾಗಿದೆ. ಸಿಕ್ಕಿರೋ ಅವಕಾಶದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರದ ಫೇಲ್ಯೂರ್ ಆದ ಸಂಜು ಸ್ಯಾಮ್ಸನ್ ನಿಜಕ್ಕೂ ಕೂಡ ಅನ್ಲಕ್ಕಿ ಪ್ಲೇಯರ್.